ಪವಿತ್ರಾತ್ಮರು ಈ ಕ್ರೈಸ್ತಿಯ ಪಯಣದಲ್ಲಿ ನನ್ನ ಪೋಷಕರಾಗಿ, ನನ್ನ ಸಂಗಾತಿಯಾಗಿ, ನನ್ನ ಸಹಾಯವಾಗಿ, ನನ್ನ ದಾರಿದೀಪವಾಗಿ ಪ್ರಭು ಯೇಸು ಕ್ರಿಸ್ತರು ಏನನ್ನೆಲ್ಲ ನನಗೆ ಹೇಳಿದ್ದಾರೋ ಅವೆಲ್ಲವನ್ನ ನನಗೆ ತಿಳಿಯಪಡಿಸುವ, ನನ್ನ ವಿಶ್ವಾಸವನ್ನು ವೃದ್ಧಿಪಡಿಸುವ ದೇವರಾಗಿದ್ದಾರೆಯೇ? ಎಷ್ಟು ಬಾರಿ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ನಾವು ತೆಗೆದುಕೊಂಡ ನಂತರ ಹೇಳಿದ್ದೇವೆ, ಇದು ನನ್ನ ತೀರ್ಮಾನ. ಆ ತೀರ್ಮಾನಗಳಿಗಾಗಿ ಪರಿತಪಿಸಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಪಿತದೇವರು ಪವಿತ್ರಾತ್ಮರನ್ನ ನಿಮಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ನಮ್ಮ ದೀಕ್ಷಾ ಸ್ನಾನದಲ್ಲಿ, ದೃಢೀಕರಣ ಸಂಸ್ಕಾರದಲ್ಲಿ, ಯಾಜಕಾಭಿಷೇಕದಲ್ಲಿ ಈ ಪವಿತ್ರಾತ್ಮರು ನಮ್ಮನ್ನ ಅಭಿಷೇಕಪಡಿಸಿದ್ದಾರೆ. ಈ ಪವಿತ್ರಾತ್ಮರನ್ನ ನಾನು ಕೇಳಬೇಕಾಗಿದೆ. ಪವಿತ್ರಾತ್ಮರೇ, ನನ್ನ ಜೀವನದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಲಿದ್ದೇನೆ, ಧರ್ಮಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಲಿದ್ದೇನೆ, ನನ್ನ ಕುಟುಂಬಕ್ಕಾಗಿ ಇದನ್ನು ಮಾಡಲಿದ್ದೇನೆ. ಆ ತೀರ್ಮಾನವನ್ನ ತೆಗೆದುಕೊಂಡ ಮೇಲೆ ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಪುನರುತ್ಥಾನರಾದರೇಸು ಹಾಡಿರಿ ಹಲ್ಲೆಲೂಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಯೇಸು ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆದ್ದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ.
ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಪಾಸ್ಕಾ ಕಾಲದ 6ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನನ್ನನ್ನು ಪ್ರೀತಿಸುವವರು ನನ್ನ ಮಾತಿಗೆ ವಿಧೇಯರಾಗಿರುತ್ತಾರೆ. ನಾವು ಪ್ರಭು ಯೇಸು ಕ್ರಿಸ್ತರನ್ನು ಪ್ರೀತಿಸುವುದಾದರೆ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಪ್ರೀತಿಸುವುದೇ ಆದರೆ ಅವರ ಮಾತಿಗೆ ವಿಧೇಯರಾಗಿರುತ್ತೇವೆ. ನಮ್ಮ ಪ್ರೀತಿ ಪ್ರಕಟವಾಗುವುದು ನಮ್ಮ ವಿಧೇಯತೆಯಲ್ಲಿ. Our love is expressed in our obedience. ನಮ್ಮ ಪ್ರೀತಿ ಪ್ರಕಟವಾಗುವುದು ನಮ್ಮ ವಿಧೇಯತೆಯಲ್ಲಿ. ಇಂದು ಈ ಬಲಿಯಲ್ಲಿ ಅದೇ ಪ್ರಭು ಯೇಸು ಕ್ರಿಸ್ತರು, ಅದೇ ಸರ್ವೇಶ್ವರ ಇಂದಿನ ವಾಚನಗಳ ಮೂಲಕ ನಮ್ಮ ಜೊತೆ ಮಾತನಾಡಲಿದ್ದಾರೆ. ವಿಧೇಯತೆರಾಗಿ ಅವರ ಮಾತಿಗೆ ತೆರೆದ ಮನಸ್ಸಿನಿಂದ ಕಿವಿಗೊಡೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಆಚರಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಜುದೇಯದಿಂದ ಕೆಲವು ಜನರು ಅಂತಿಯೋಕ್ಯಕ್ಕೆ ಬಂದು ಅಲ್ಲಿನ ಭಕ್ತ ವಿಶ್ವಾಸಿಗಳಿಗೆ, ಮೋಶೆಯ ನಿಯಮದಂತೆ ನೀವು ಸುನ್ನತಿ ಮಾಡಿಸಿಕೊಂಡ ಹೊರತು ಜೀವೋದ್ಧಾರ ಪಡೆಯಲಾರಿರಿ ಎಂದು ಬೋಧಿಸತೊಡಗಿದರು. ಈ ವಿಷಯವಾಗಿ ಅವರಿಗೂ ಪೌಲ ಮತ್ತು ಬಾರ್ನಬರಿಗೂ ಭಿನ್ನಾಭಿಪ್ರಾಯ ಉಂಟಾಗಿ ತೀವ್ರ ವಿವಾದವೆದ್ದಿತು. ಆದುದರಿಂದ ಈ ಸಮಸ್ಯೆಯ ಬಗ್ಗೆ ಪೌಲ ಮತ್ತು ಬಾರ್ನಬರು ಅಂತಿಯೋಕ್ಯದ ಇನ್ನೂ ಕೆಲವರ ಸಮೇತ ಜೆರುಸಲೇಮಿಗೆ ಹೋಗಿ ಪ್ರೇಷಿತರನ್ನು ಪ್ರಮುಖರನ್ನೂ ಕಾಣಬೇಕೆಂದು ತೀರ್ಮಾನಿಸಲಾಯಿತು. ಅನಂತರ ಪ್ರೇಷಿತರು, ಸಭಾ ಪ್ರಮುಖರು ಇಡೀ ಧರ್ಮಸಭೆಯ ಸಮ್ಮತಿ ಪಡೆದು ತಮ್ಮಲ್ಲಿ ಕೆಲವರನ್ನು ಆರಿಸಿ ಪೌಲ ಮತ್ತು ಬಾರ್ನಬರೊಂದಿಗೆ ಅಂತಿಯೋಕ್ಯಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು. ಅಂತೆಯೇ ಸಹೋದರರಲ್ಲಿ ಬಹು ಗೌರವಾನ್ವಿತರಾದ ಬಾರ್ಸಬಾ ಎಂದು ಕರೆಯಲಾದ ಯೂದ ಮತ್ತು ಸೀಲ ಎಂಬ ಇಬ್ಬರನ್ನು ಆರಿಸಿದರು. ಈ ಕೆಳಗಿನ ಪತ್ರವನ್ನು ಬರೆದು ಅವರ ಕೈಯಲ್ಲಿ ಕಳುಹಿಸಿದರು. ಅಂತಿಯೋಕ್ಯ, ಸಿರಿಯ ಮತ್ತು ಸಿಲಿಸಿಯಾಗಳಲ್ಲಿ ವಾಸಿಸುವ ಯೆಹೂದ್ಯೇತರ ಸಹೋದರರಿಗೆ, ಪ್ರೇಷಿತರು, ಸಭಾಪ್ರಮುಖರು, ನಿಮ್ಮ ಸಹೋದರರೂ ಆದ ನಮ್ಮ ಶುಭಾಶಯಗಳು. ನಮ್ಮ ಕಡೆಯ ಕೆಲವು ಜನರು ನಮ್ಮಿಂದ ಯಾವ ಆದೇಶವನ್ನೂ ಪಡೆಯದೆ ನಿಮ್ಮನ್ನು ತೊಂದರೆಗೆ ಈಡು ಮಾಡಿ ನಿಮ್ಮ ಮನಸ್ಸನ್ನು ಕಲುಕಿದರೆಂಬ ಸಮಾಚಾರ ನಮ್ಮ ಗಮನಕ್ಕೆ ಬಂದಿದೆ. ಆದುದರಿಂದ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನಮ್ಮೊಲವಿನ ಬಾರ್ನಬ ಮತ್ತು ಪೌಲರೊಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ. ಇವರೇ ನಾವು ಕಳುಹಿಸುತ್ತಿರುವ ಯೂದ ಮತ್ತು ಸೀಲ. ಇವರು ನಾವು ಬರೆದಿರುವುದನ್ನು ನಿಮಗೆ ಖುದ್ದಾಗಿ ತಿಳಿಸುವರು. ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಸೇವಿಸಬಾರದು. ರಕ್ತವನ್ನಾಗಲಿ ಕುತ್ತಿಗೆ ಹಿಸುಕಿ ಕೊಂದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು. ಅನೈತಿಕತೆಯಿಂದ ದೂರವಿರಬೇಕು. ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ವಿಹಿತವಲ್ಲವೆಂಬುದು ಪವಿತ್ರಾತ್ಮ ಅವರ ಹಾಗೂ ನಮ್ಮ ತೀರ್ಮಾನ. ಈ ನಿಯಮಗಳನ್ನು ಅನುಸರಿಸಿದರೆ ನಿಮಗೆ ಒಳಿತಾಗುವುದು.
ನಿಮಗೆ ಶುಭವಾಗಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಹರಸು ದೇವ, ನಮ್ಮನ್ನಾಶೀರ್ವದಿಸು, ನಿನ್ನ ಮುಖ ಕಾಂತಿ ಎಂದೆಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳಲೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಪ್ರಕಟಣಾ ಗ್ರಂಥದಿಂದ ವಾಚನ. ಆಗ ಯೌವನನಾದ ನಾನು ಪವಿತ್ರಾತ್ಮ ವಶನಾದೆ. ಆ ದೇವದೂತನು ನನ್ನನ್ನು ಎತ್ತರವಾದ ಬೆಟ್ಟದ ಮೇಲೆ ಕೊಂಡೊಯ್ದನು. ಅಲ್ಲಿ ನನಗೆ ಪವಿತ್ರ ನಗರವಾದ ಜೆರುಸಲೇಮನ್ನು ತೋರಿಸಿದನು. ಅದು ಸ್ವರ್ಗದಲ್ಲಿರುವ ದೇವರ ಬಳಿಯಿಂದ ಕೆಳಗಿಳಿದು ಬರುತ್ತಿತ್ತು. ದೇವರ ತೇಜಸ್ಸಿನಿಂದ ಕೂಡಿತ್ತು. ಅಮೂಲ್ಯ ರತ್ನದಂತೆ ಹೊಳೆಯುತ್ತಿತ್ತು. ಸ್ವಚ್ಛವಾದ ಸ್ಫಟಿಕದಂತೆ ಶುಭ್ರವಾಗಿತ್ತು. ಆ ನಗರದ ಸುತ್ತಲೂ ಎತ್ತರವಾದ ಕೋಟೆ ಇತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳಿಗೆ 12 ಮಂದಿ ದೇವದೂತರುಗಳು ಕಾವಲಿದ್ದರು. ಆ ಬಾಗಿಲುಗಳ ಮೇಲೆ ಇಸ್ರಾಯೇಲಿನ 12 ಕುಲಗಳ ಹೆಸರುಗಳನ್ನು ಬರೆದಿತ್ತು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಆ ನಗರದ ಕೋಟೆಗೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ 12 ಹೆಸರುಗಳಿದ್ದವು. ಯಜ್ಞದ ಕುರಿಮರಿಯ 12 ಪ್ರೇಷಿತರ ಹೆಸರುಗಳು ಅವು. ಆ ನಗರದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಏಕೆಂದರೆ ಸರ್ವಶಕ್ತ ದೇವರಾದ ಪ್ರಭುವು ಯಜ್ಞದ ಕುರಿಮರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ನಗರಕ್ಕೆ ಬೆಳಕನ್ನು ಕೊಡಲು ಸೂರ್ಯನ ಇಲ್ಲವೇ ಚಂದ್ರನ ಅವಶ್ಯಕತೆ ಇಲ್ಲ, ಏಕೆಂದರೆ ದೇವರ ತೇಜಸ್ಸೇ ಅದಕ್ಕೆ ಬೆಳಕು. ಯಜ್ಞದ ಕುರಿಮರಿಯೇ ಅದಕ್ಕೆ ಜ್ಯೋತಿ. ಪ್ರಭುವಿನ ವಾಕ್ಯ. ಮೃತ್ಯುಂಜಯ ಹಲ್ಲೆಲೂಯಾ, ಕ್ರಿಸ್ತ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ. ಮೃತ್ಯುಂಜಯ ಹಲ್ಲೆಲೂಯಾ, ಕ್ರಿಸ್ತ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಮೃತ್ಯುಂಜಯ ಹಲ್ಲೆಲೂಯಾ, ಕ್ರಿಸ್ತ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋವಾನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನಲ್ಲಿ ನೆಲೆಸುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಕೇಳುತ್ತಿರುವ ಮಾತು ನನ್ನದ್ದಲ್ಲ, ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನ ಬೋಧಿಸಿ ನಾನು ಹೇಳಿರುವುದೆಲ್ಲ ನಿಮ್ಮ ನೆನಪಿಗೆ ತರುತ್ತಾರೆ. ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ. ನಾನು ಹೊರಟು ಹೋಗುತ್ತೇನೆಂದು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆಂದು ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾದರೆ ನಾನು ಪಿತನ ಬಳಿಗೆ ಹೋಗುವುದನ್ನು ಕುರಿತು ನೀವು ಹಿಗ್ಗುತ್ತೀರಿ, ಏಕೆಂದರೆ ಪಿತ ನನಗಿಂತಲೂ ಶ್ರೇಷ್ಠರು. ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸಿದಂತೆ ಅದು ಈಡೇರುವುದೇ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರು ಈ ಪುನರುತ್ಥಾನ ಕಾಲದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾ ನಮ್ಮ ವಿಶ್ವಾಸವನ್ನ ಬಲಪಡಿಸುತ್ತಲೇ ಇದ್ದಾರೆ. ಕಳೆದ ಭಾನುವಾರದಲ್ಲಿ ಈ ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರೊಡನೆ ನಮ್ಮ ನಂಟು ಹೇಗಿದೆ, ಯಾವ ರೀತಿ ಈ ಮೃತ್ಯುಂಜಯರೊಂದಿಗೆ ನಾವು ಒಂದಾಗಿ ಬೆರೆತಿದ್ದೇವೆ ಎಂಬುದನ್ನು ಅವರೇ ನಮಗೆ ತಿಳಿಯಪಡಿಸುತ್ತಾರೆ. ಕಳೆದ ವಾರಗಳಲ್ಲಿ ನಾವು ಧ್ಯಾನಿಸಿದೆವು. ಅವರು ಹೇಳುತ್ತಾರೆ, ನಾನೇ ಕುರಿಗಾಹಿ, ಉತ್ತಮ ಕುರಿಗಾಹಿ, ನೀವು ನನ್ನ ಮಂದೆ. ನನ್ನ ಕುರಿಗಳು ನನ್ನ ಮಾತಿಗೆ ಕಿವಿ ಕೊಡುತ್ತದೆ, ನಾನು ಅವನ್ನು ಅರಿತಿದ್ದೇನೆ, ಅವು ಸಹ ನನ್ನನ್ನು ಅರಿತುಕೊಳ್ಳುತ್ತದೆ. ನನ್ನ ಮಾತಿಗೆ ಕಿವಿ ಕೊಡುತ್ತದೆ, ನನ್ನನ್ನು ಹಿಂಬಾಲಿಸುತ್ತದೆ ಎಂದು ಹೇಳುತ್ತಾರೆ. ಎಷ್ಟು ಸುಂದರವಾದಂಥ ಒಂದು ಬಂಧ. ನಮ್ಮನ್ನ ಕಾಪಾಡುವವರು, ಪೋಷಿಸುವವರು, ದಾರಿ ನಡೆಸುವವರು ಅವರೇ ಆಗಿದ್ದಾರೆ ಎಂಬುದನ್ನು ಅವರು ತೋರಿಸುತ್ತಾರೆ. ಕಳೆದ ವಾರ ಅವರು ಹೇಳುತ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನೀವು ಅದರ ರೆಂಬೆಗಳು, ನನ್ನಲ್ಲಿ ನೆಲೆಸಿರಿ. ನನ್ನಲ್ಲಿ ನೆಲೆಸಿದರೆ ನೀವು ಯಥೇಚ್ಛವಾದ ಫಲವನ್ನು ನೀಡುತ್ತೀರಿ. ನನ್ನನ್ನು ಹೊರತುಪಡಿಸಿ ನಿಮ್ಮಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ನಮ್ಮ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಂಧ ಅಂತ ನಿಕಟವಾದದ್ದು, ಆ ರೀತಿ ಆಳವಾದದ್ದು, ಬೇರ್ಪಡಿಸಲಾಗದ ಬಂಧವಾಗಿದೆ. ಒಂದು ವೇಳೆ ನಾವು ಬೇರ್ಪಟ್ಟು ಬಿಟ್ಟರೆ ಸತ್ತು ಹೋಗುತ್ತೇವೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ದ್ರಾಕ್ಷಾ ಬಳ್ಳಿಯಿಂದ ಬೇರಾದ ರಂಬೆಗಳು ನಾಶವಾಗುತ್ತದೆ, ಅವು ಫಲ ನೀಡುವುದಿಲ್ಲ. ಅಂತ ನಿಕಟವಾದ ಸಂಬಂಧವನ್ನು ನಾವು ಹೊಂದಿದ್ದೇವೆ ಎಂದು ಹೇಳಿ ಇಂದು ಅದೇ ಮೃತ್ಯುಂಜಯರು ಮತ್ತೊಮ್ಮೆ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನಮ್ಮೊಂದಿಗೆ ಮಾತನಾಡುತ್ತಾ ಇಂದಿನ ವಾಚನಗಳ ಮೂಲಕ ಮೃತ್ಯುಂಜಯರು ನಮಗೆ ನೀಡುವ ಪಾಠ. ಮೊದಲನೆಯದಾಗಿ, ವಿಧೇಯತೆಯುಳ್ಳ ಹೃದಯ ದೇವರ ವಾಸಸ್ಥಾನ. Obedient heart is the dwelling place of God. ವಿಧೇಯತೆಯುಳ್ಳ ಹೃದಯ ದೇವರ ವಾಸಸ್ಥಾನ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು, ನಾನು ಸಹ ಅವನನ್ನು ಪ್ರೀತಿಸುತ್ತೇನೆ, ನನ್ನ ತಂದೆಯೂ ಪ್ರೀತಿಸುತ್ತಾರೆ, ನಾವಿಬ್ಬರು ಬಂದು ಅವನಲ್ಲಿ ನೆಲೆಸುತ್ತೇವೆ, ಅವನಲ್ಲಿ ಮನೆ ಮಾಡುತ್ತೇವೆ. ಯಾವ ಹೃದಯ ದೇವರ ಚಿತ್ತಕ್ಕೆ, ದೇವರ ಮಾತಿಗೆ ವಿಧೇಯತೆಯಾಗಿದೆಯೋ ಆ ಹೃದಯ ದೇವರಿಗೆ ವಾಸಸ್ಥಾನವಾಗಿದೆ ಎಂಬುದನ್ನು ನಾವು ಆದಿಯಿಂದಲೂ ನೋಡುತ್ತಲೇ ಇದ್ದೇವೆ. ಅಬ್ರಹಾಮನನ್ನು ಕರೆಯುತ್ತಾರೆ. ಅಬ್ರಹಾಮನ ಹೃದಯ ದೇವರ ಚಿತ್ತಕ್ಕೆ ಮಣಿಯಿತು.
ಆ ಅಬ್ರಹಾಮನಲ್ಲಿ ದೇವರು ಪ್ರಸನ್ನರಾಗಿದ್ದರು. ಆದ್ದರಿಂದಲೇ ಸರ್ವೇಶ್ವರ ಹೇಳುತ್ತಾರೆ, ಅಬ್ರಹಾಮ ನೀನು ಎಲ್ಲರಿಗೂ ಆಶೀರ್ವಾದವಾಗಿರುತ್ತಿ. ಯಾರಲ್ಲಿ ದೇವರು ನೆಲೆಸಿರುತ್ತಾರೋ ಅವರೇ ಆಶೀರ್ವಾದವಾಗಿರಲು ಸಾಧ್ಯ. ಯಾರೆಲ್ಲ ನಿನ್ನನ್ನು ನೋಡುತ್ತಾರೋ ಅವರೆಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ. ಆಲ್ ದೋಸ್ ಹೂ ಲುಕ್ ಎಟ್ ಯು ವಿಲ್ ಬಿ ಬ್ಲೆಸ್ಡ್. ನಿನ್ನನ್ನು ನೋಡಿದರೆ ಸಾಕು ಅವರಿಗೆ ಆಶೀರ್ವಾದ. ಎಲ್ಲಿಂದ ಬಂತು ಅಬ್ರಹಾಮನಿಗೆ ಅಂತ ಒಂದು ಆಶೀರ್ವಾದ? ದೇವರ ಪ್ರಸನ್ನತೆ. ದೇವರ ಚಿತ್ತಕ್ಕೆ ಅಬ್ರಹಾಮನು ವಿಧೇಯನಾದದ್ದರಿಂದ ದೇವರು ಸರ್ವೇಶ್ವರ ಅಬ್ರಹಾಮನಲ್ಲಿ ನೆಲೆಸಿದ್ದರು. ಆ ಪ್ರಸನ್ನತೆ ಎಲ್ಲರಿಗೂ ಆಶೀರ್ವಾದವಾಯಿತು. ಮೋಶೆಯನ್ನು ನಾವು ಹೇಳಬಹುದು, ಎಲ್ಲಾ ಪ್ರವಾದಿಗಳನ್ನು ಹೇಳಬಹುದು. ಮಾತೆ ಮರಿಯಮ್ಮನವರು ದೇವರ ಚಿತ್ತಕ್ಕೆ ಮಣಿದು, ಈಗೋ ನಿಮ್ಮ ಸೇವಕಿ ನಿಮ್ಮ ವಚನ ಪ್ರಕಾರ, ನಿಮ್ಮ ಮಾತಿನ ಪ್ರಕಾರ ನನಗಾಗಲಿ ಎಂದಾಗ ದೇವದೂತರು ಮಾತೆ ಮರಿಯಮ್ಮನವರಿಗೆ ಹೇಳುತ್ತಾರೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ. ಪರಾತ್ಪರ ದೇವರ ಶಕ್ತಿಯು ನಿನ್ನನ್ನು ಆವರಿಸುತ್ತದೆ. ನಿನ್ನ ಉದರದಲ್ಲಿ ದೇವರ ಮಗ ಜನಿಸುತ್ತಾರೆ. ತ್ರಯೇಕ ದೇವರನ್ನ ನಾವು ಮಾತೆ ಮರಿಯಮ್ಮನವರಲ್ಲಿ ನೋಡುತ್ತೇವೆ. ತ್ರಯೇಕ ದೇವರ ವಾಸಸ್ಥಾನವಾಗಿ ಪವಿತ್ರಾತ್ಮರು ನಿನ್ನ ಮೇಲೆ ಬರುತ್ತಾರೆ. ಪರಾತ್ಪರ ದೇವರ ಶಕ್ತಿಯು ನಿನ್ನನ್ನು ಆವರಿಸುತ್ತದೆ. ನಿನ್ನಲ್ಲಿ ದೇವರ ಪುತ್ರ ಜನಿಸುತ್ತಾರೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರನ್ನ ಹೊತ್ತು ನಿಂತ ಆಲಯವಾಗಿ ಮಾತೆ ನಮ್ಮ ಮಧ್ಯದಲ್ಲಿದ್ದಾರೆ. ಯಾವ ಹೃದಯ ದೇವರ ಚಿತ್ತಕ್ಕೆ, ದೇವರ ಮಾತಿಗೆ ವಿಧೇಯತೆಯಾಗಿದೆಯೋ ಆ ಹೃದಯ ದೇವರಿಗೆ ವಾಸಸ್ಥಾನವಾಗಿದೆ. ಎರಡನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಲೋಕ ನೀಡುವ ಶಾಂತಿಯ ರೀತಿ ಅಲ್ಲ, ನನ್ನ ಶಾಂತಿ ವಿಭಿನ್ನವಾದದ್ದು ಎಂದು ಹೇಳುತ್ತಾರೆ. ಹೇಗೆ ಪ್ರಭು ಯೇಸು ಕ್ರಿಸ್ತರ ಈ ಶಾಂತಿ ವಿಭಿನ್ನವಾದದ್ದು ಎಂಬುದನ್ನು ನಾವು ನೋಡಿ ಅರಿತುಕೊಳ್ಳಬೇಕಾದರೆ, ವಿಶ್ವಾಸಿಸಬೇಕಾದರೆ ನಾವು ಆದಿ ಕ್ರೈಸ್ತರನ್ನ ನೋಡಬೇಕು, ಅಪೋಸ್ತಲರನ್ನ ನೋಡಬೇಕು. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವನ್ನ ಬೋಧಿಸುವಾಗ ಅದೆಷ್ಟು ಹಿಂಸೆ, ಅದೆಷ್ಟು ಬಾಧೆ, ತೊಂದರೆ ಎಲ್ಲವನ್ನ ಅವರು ಸಹಿಸಿಕೊಂಡು ಆ ಎಲ್ಲದರ ಮಧ್ಯದಲ್ಲೂ ಸಹ ಶಾಂತಿ ಅವರಲ್ಲಿತ್ತು. ಪ್ರಭು ಯೇಸು ಕ್ರಿಸ್ತರು ನೀಡುವ ಶಾಂತಿಯನ್ನ ಯಾರೂ ಎಂದಿಗೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜೀವನ ಹೇಗೆ ಇರಲಿ, ಜೀವನದ ಹಿಗ್ಗು ತಗ್ಗುಗಳಲ್ಲಿ ನಾವು ಆ ಶಾಂತಿಯೊಂದಿಗೆ ಇರುತ್ತೇವೆ. ಆ ಶಾಂತಿಯನ್ನೇ ಆದಿ ಕ್ರೈಸ್ತರಲ್ಲಿ ನಾವು ನೋಡುತ್ತೇವೆ. ಎಲ್ಲಾ ಹಿಂಸೆಗಳ ಮಧ್ಯದಲ್ಲೂ ಅವರಲ್ಲಿ ಶಾಂತಿ ಇತ್ತು. ಈ ಶಾಂತಿಯು ಹೊರಗಡೆ ಇರುವ ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ಅವಲಂಬಿಸಿ ಇಲ್ಲ. The peace that Jesus gives is not depending on the external happenings, the circumstances outside. ಹೊರಗಡೆ ಏನು ನಡೆಯುತ್ತದೆ ಅದನ್ನು ಅವಲಂಬಿಸಿಲ್ಲ. ಏನೇ ಆದರೂ ದೇವರು ನೀಡುವ ಶಾಂತಿ ನನ್ನಲ್ಲಿದೆ. ಆ ಶಾಂತಿ ನನ್ನನ್ನು ಮುಂದೆ ನಡೆಸುತ್ತದೆ. ಎಲ್ಲವನ್ನ ಸಂಧಿಸಿ ಜಯಿಸುವ ವಿಶ್ವಾಸವನ್ನ ಆ ಶಾಂತಿ ನನಗೆ ಕೊಡುತ್ತದೆ. ಅದನ್ನೇ ಆದಿ ಕ್ರೈಸ್ತರಲ್ಲಿ ಎಲ್ಲ ಹಿಂಸೆಗಳ ನಡುವೆ ಸಿಂಹಗಳಿಗೆ ಅವರನ್ನ ಹಾಕಿದರು. ಸಂತೋಷದಿಂದ ಅಂದಿಯೋಕ್ಯದ ಸಂತ ಇಗ್ನಾಸಿಯರವರು ಸಂತೋಷದಿಂದ ಹಾಡುತ್ತಾ ಸಿಂಹದ ಗುಹೆಯೊಳಗೆ ಹೋಗುತ್ತಾರೆ. ಕ್ರೈಸ್ತರನ್ನ ಜೀವಂತವಾಗಿ ದಹಿಸಿದರು, ಶಿಲುಬೆಗೇರಿಸಿದರು. ಈ ಎಲ್ಲ ಹಿಂಸೆಗಳ ಮಧ್ಯದಲ್ಲಿ ಕ್ರೈಸ್ತರಲ್ಲಿ ಸಮಾಧಾನವಿತ್ತು. ಗೊಂದಲ ಇದ್ದೇ ಇಲ್ಲ. ಆದಿ ಧರ್ಮಸಭೆ ಗೊಂದಲವಿದ್ದಾಗಲೆಲ್ಲ ಪವಿತ್ರಾತ್ಮರು ಆ ಧರ್ಮಸಭೆಯನ್ನ ಕಟ್ಟಿ ಮುನ್ನಡೆಸುತ್ತಿದ್ದರು. ಅದನ್ನೇ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಕೇಳುತ್ತೇವೆ. ಹಾಗಾದರೆ ಇಂದು ಪ್ರಭು ಯೇಸು ಕ್ರಿಸ್ತರು ಆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ನಿಮ್ಮ ಜೀವನದ ಯಾವ ಸನ್ನಿವೇಶವೇ ಆಗಿರಲಿ, ಯಾವ ಸಮಸ್ಯೆ ಆಗಿರಲಿ, ನನ್ನ ಶಾಂತಿ ನಿಮ್ಮನ್ನ ಮುನ್ನಡೆಸುತ್ತದೆ. ನನ್ನ ಶಾಂತಿ ನಿಮ್ಮನ್ನ ಕಾಪಾಡುತ್ತದೆ. ಆ ಶಾಂತಿ ನಿಮಗೆ ದಾರಿ ತೋರುತ್ತದೆ, ದೀಪವಾಗಿರುತ್ತದೆ. ಗೊಂದಲದಲ್ಲಿ ಎಂದಿಗೂ ಆ ಶಾಂತಿ ನಮ್ಮನ್ನ ಬಿಡುವುದಿಲ್ಲ. ಅದಕ್ಕಾಗಿ ಹೇಳುತ್ತಾರೆ, ಜಗತ್ತು ನೀಡುವ, ಲೋಕ ನೀಡುವ ಶಾಂತಿಯಂತೆ ಅಲ್ಲ ನಾನು ಕೊಡುವ ಶಾಂತಿ. ನನ್ನ ಸಮಾಧಾನ ವಿಭಿನ್ನವಾದದ್ದು. ಲೋಕ ನೀಡುವ ಸಮಾಧಾನ ಕ್ಷಣಿಕ, ಅದು ಕಳೆದುಕೊಳ್ಳುವ ಶಾಂತಿ. ಅನೇಕ ಬಾರಿ ಅದನ್ನು ಹುಡುಕಿ ನಾವು ಅಶಾಂತರಾಗಿದ್ದೇವೆ, ನಮ್ಮ ಶಾಂತಿಯನ್ನು ಕಳೆದುಕೊಂಡಿದ್ದೇವೆ. ಆದರೆ ಪ್ರಭು ಯೇಸು ಕ್ರಿಸ್ತರ ಶಾಂತಿ ನೆಲೆಯಾದದ್ದು.
ಶಾಶ್ವತವಾದದ್ದು. ಯಾರೂ ಅದನ್ನ ಎಂದಿಗೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮೂರನೆಯದಾಗಿ ಇಂದಿನ ಮೊದಲನೆಯ ವಾಚನ ಬಹಳ ಸುಂದರವಾದದ್ದು. ಪವಿತ್ರಾತ್ಮರು ಯಾರು ಎಂಬುದನ್ನ, ಪವಿತ್ರಾತ್ಮರು ಈ ಆದಿ ಧರ್ಮಸಭೆಯಲ್ಲಿ ಹೇಗೆ ಇದ್ದರು, ಪವಿತ್ರಾತ್ಮರ ಒಂದು ಕಾರ್ಯಾಚರಣೆ ಈಗ ಧರ್ಮಸಭೆಯಲ್ಲಿ ಹೇಗಿದೆ, ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಪವಿತ್ರಾತ್ಮರು ಯಾವ ಸ್ಥಾನದಲ್ಲಿದ್ದಾರೆ ಎಂಬ ಪ್ರಶ್ನೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ತಂದೆಯ ಬಳಿಗೆ ಹೋಗುವಾಗ ಹೇಳುತ್ತಾರೆ, ಇಂದಿನ ಶುಭ ಸಂದೇಶದಲ್ಲೂ ಹೇಳುತ್ತಾರೆ, ತಂದೆ ನಿಮಗೆ ಪವಿತ್ರಾತ್ಮರನ್ನ ಕೊಡುತ್ತಾರೆ, ಅವರು ನಾನು ನಿಮಗೆ ಹೇಳಿರುವ ಎಲ್ಲವನ್ನ ನಿಮಗೆ ವಿವರಿಸುತ್ತಾರೆ, ನಿಮ್ಮನ್ನು ನನ್ನ ಸಾಕ್ಷಿಗಳಾಗಿ ಮಾಡುತ್ತಾರೆ. ಆ ಪವಿತ್ರಾತ್ಮರು ನಿಮಗೆ ಪೋಷಕರಾಗಿರುತ್ತಾರೆ, ನಿಮ್ಮ ಸಂಗಡವಿರುತ್ತಾರೆ. ಯು ವಿಲ್ ಬಿ ಯೋರ್ ಕಂಪ್ಯಾನಿಯನ್. ನಿಮ್ಮ ಸಹಾಯಕರಾಗಿರುತ್ತಾರೆ. ಪವಿತ್ರಾತ್ಮರು ನಿಮ್ಮ ಸಹಾಯಕರಾಗಿರುತ್ತಾರೆ, ನಿಮ್ಮ ಪೋಷಕರಾಗಿರುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಅದಕ್ಕೆ ಒಂದು ಉತ್ತಮ ನಿದರ್ಶನ ಇಂದಿನ ಮೊದಲನೆಯ ವಾಚನ. ಆದಿ ಧರ್ಮಸಭೆಯಲ್ಲಿ ಗೊಂದಲ. ಈ ಗೊಂದಲವನ್ನ ಹೇಗೆ ನಿಭಾಯಿಸುವುದು? ಸಂತ ಪೌಲರಿದ್ದಾರೆ, ಬರ್ನಬರಿದ್ದಾರೆ. ಆದರೆ ಅವರು ಬೋಧಿಸುವುದಕ್ಕೆ ವಿರೋಧವಾಗಿ ಕೆಲವೊಂದು ಬೋಧನೆಗಳು ಅಂತಿಯೋಕ್ಯದಲ್ಲಿದೆ, ಆ ಸ್ಥಳದಲ್ಲಿ. ಈಗ ಸಂತ ಪೌಲರು ದೊಡ್ಡ ಅಪೋಸ್ತಲರು. ಆ ವಿಧೇಯತೆಯನ್ನು ನೋಡಿ ಈ ವಿಷಯವನ್ನ ಜೆರುಸಲೇಮಿಗೆ ತಿಳಿಯಪಡಿಸುತ್ತಾರೆ, ನಾಯಕರುಗಳೇ ತಿಳಿಯಪಡಿಸುತ್ತಾರೆ. ಧರ್ಮಸಭೆಯಲ್ಲಿ ಯಾರಿಗೆ ಯಾವ ವಿಷಯವನ್ನು ಹೇಳಬೇಕು ಅವರಿಗೆ ಹೇಳಬೇಕು. ಸಂತ ಪೌಲರು ಹೇಳಲಿಲ್ಲ, ನಾನು ಎಷ್ಟು ದೊಡ್ಡ ಅಪೋಸ್ತಲ, ಎಲ್ಲರಿಗೂ ಪ್ರಬೋಧನೆಯನ್ನು ಮಾಡುತ್ತಿದ್ದೇನೆ, ಪುನರುತ್ಥಾನರಾದ ದೇವರು ನನ್ನನ್ನು ಭೇಟಿ ಮಾಡಿದ್ದಾರೆ ದಮಸ್ಕಸ್ ಸ್ಥಳದಲ್ಲಿ, ನಾನು ಏಕೆ ಇತರರನ್ನ ಕೇಳಬೇಕು? ಇಲ್ಲ. ಆ ಗೊಂದಲವನ್ನ ಈ ರೀತಿ ಇಲ್ಲಿ ನಡೆಯುತ್ತಿದೆ ಎಂದು ಜೆರುಸಲೇಮಿಗೆ ಆ ಸಂಗತಿಯನ್ನು ಕಳುಹಿಸುತ್ತಾರೆ. ಅಲ್ಲಿಂದ ಇನ್ನೂ ಇಬ್ಬರನ್ನ ಕಳುಹಿಸುತ್ತಾರೆ, ಬರ್ಸಬ ಮತ್ತು ಸೈಲಸ್. ಅಲ್ಲಿಂದ ಅವರು ನಿರ್ಧಾರ ತೆಗೆದುಕೊಂಡು ಇಬ್ಬರನ್ನ ಕಳುಹಿಸಿಕೊಡುತ್ತಾರೆ. ಆ ನಿರ್ಧಾರವನ್ನ, ಈ ಧರ್ಮಸಭೆಯಲ್ಲಿದ್ದ ಗೊಂದಲವನ್ನ ಹೇಗೆ ನಿಭಾಯಿಸುವುದು, ಹೇಗೆ ಸರಿಪಡಿಸುವುದು ಎಂಬ ನಿರ್ಧಾರವನ್ನ ಅಪೊಸ್ತಲರು ಹೇಗೆ ತೆಗೆದುಕೊಂಡರು ಎಂದು ಹೇಳುತ್ತಾರೆ. ಬಹಳ ಅರ್ಥಗರ್ಭಿತವಾದದ್ದು. ಪವಿತ್ರಾತ್ಮರು ಆದಿ ಧರ್ಮಸಭೆಯಲ್ಲಿ ಎಲ್ಲಿದ್ದರು, ಹೇಗಿದ್ದರು ಎಂಬುದಕ್ಕೆ ಒಂದು ಉತ್ತಮ ನಿದರ್ಶನ. ಇಲ್ಲಿ ನಾವು ಓದುತ್ತೇವೆ, ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ಹಿತವಲ್ಲ ಎಂಬುವುದು ಪವಿತ್ರಾತ್ಮ ಮತ್ತು ನಮ್ಮ ತೀರ್ಮಾನ. ಅಪೊಸ್ತಲರು ಹೇಳುತ್ತಾರೆ, ನಾವು ಪವಿತ್ರಾತ್ಮರೊಂದಿಗೆ ಸೇರಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಯಾವುದನ್ನು ನಿಮಗೆ ಕಲಿಸಬೇಕು, ಯಾವುದನ್ನು ನಿಮಗೆ ಹೇಳಬೇಕು, ಯಾವುದನ್ನ ಪ್ರಬೋಧಿಸಬೇಕು ಎಂಬುದನ್ನ ಯಾರ ಜೊತೆ ನಾವು ತೀರ್ಮಾನ ಮಾಡಿದ್ದೇವೆ? ನಾವಾಗಿ ಕುಳಿತು ಅಲ್ಲ, ಪವಿತ್ರಾತ್ಮ ಮತ್ತು ನಮ್ಮ ತೀರ್ಮಾನ. We have joined with the Holy Spirit and decided. ಅವರೊಂದಿಗೆ ಸೇರಿ ನಾವು ತೀರ್ಮಾನ ಮಾಡಿದ್ದೇವೆ. ಎಷ್ಟು ಜನ ನಮ್ಮ ಜೀವನದಲ್ಲಿ ದೊಡ್ಡ ತೀರ್ಮಾನಗಳನ್ನು ತೆಗೆದ ನಂತರ ಹೇಳಲು ಸಾಧ್ಯ ಈ ಮಾತನ್ನ? ಪವಿತ್ರಾತ್ಮರ ಈ ತೀರ್ಮಾನ ನನ್ನ ಮತ್ತು ಪವಿತ್ರಾತ್ಮರ ತೀರ್ಮಾನವಾಗಿದೆ. ಅವರೊಂದಿಗೆ ನಾನು ಆಲಿಸಿದ್ದೇನೆ, ಅವರನ್ನ ಕೇಳಿದ್ದೇನೆ, ಅವರು ನನ್ನನ್ನು ಮುನ್ನಡೆಸಿದ್ದಾರೆ. ಇದು ಪವಿತ್ರಾತ್ಮರು ಮತ್ತು ನನ್ನ ತೀರ್ಮಾನ. ಪವಿತ್ರಾತ್ಮರ ಸ್ಥಾನ ಹೇಗಿತ್ತು, ಅವರ ಕಾರ್ಯಾಚರಣೆ ಹೇಗಿತ್ತು ಆದಿ ಧರ್ಮಸಭೆಯಲ್ಲಿ, ಇವತ್ತು ಪವಿತ್ರಾತ್ಮರನ್ನ ಹೇಗೆ ನಡೆಸುತ್ತಿದ್ದೇವೆ ನಾವು? ಅನೇಕ ಬಾರಿ ಪವಿತ್ರಾತ್ಮರ ಸ್ಥಾನ ಎಲ್ಲಿದೆ ಎಂದರೆ ನಮ್ಮ ಪ್ರಾರ್ಥನೆಗಳ ಪ್ರಾರಂಭದಲ್ಲಿ. ಪವಿತ್ರಾತ್ಮರಿಗೆ ಒಂದು ಗೀತೆಯನ್ನು ಹಾಡೋಣ, ಪವಿತ್ರಾತ್ಮರಿಗೆ ಒಂದು ಹಾಡನ್ನು ಹಾಡೋಣ. ಪವಿತ್ರಾತ್ಮರು ಈ ಕ್ರೈಸ್ತಿಯ ಪಯಣದಲ್ಲಿ ನನ್ನ ಪೋಷಕರಾಗಿ, ನನ್ನ ಸಂಗಾತಿಯಾಗಿ, ನನ್ನ ಸಹಾಯವಾಗಿ, ನನ್ನ ದಾರಿದೀಪವಾಗಿ, ಪ್ರಭು ಯೇಸು ಕ್ರಿಸ್ತರು ಏನನ್ನೆಲ್ಲ ನನಗೆ ಹೇಳಿದ್ದಾರೋ ಅವೆಲ್ಲವನ್ನ ನನಗೆ ತಿಳಿಯಪಡಿಸುವ, ನನ್ನ ವಿಶ್ವಾಸವನ್ನ ವೃದ್ಧಿಪಡಿಸುವ ದೇವರಾಗಿದ್ದಾರೆಯೇ? ಎಷ್ಟು ಬಾರಿ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ತೆಗೆದುಕೊಂಡ ನಂತರ ಹೇಳಿದ್ದೇವೆ ಇದು ನನ್ನ ತೀರ್ಮಾನ. ಆ ತೀರ್ಮಾನಗಳಿಗಾಗಿ ಪರಿತಪಿಸಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಪಿತದೇವರು ಪವಿತ್ರಾತ್ಮರನ್ನ ನಿಮಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ನಮ್ಮ ದೀಕ್ಷಾ ಸ್ನಾನದಲ್ಲಿ
ದೃಢೀಕರಣ ಸಂಸ್ಕಾರದಲ್ಲಿ, ಯಾಜಕಾಭಿಷೇಕದಲ್ಲಿ ಈ ಪವಿತ್ರಾತ್ಮರು ನಮ್ಮನ್ನ ಅಭಿಷೇಕಪಡಿಸಿದ್ದಾರೆ. ಈ ಪವಿತ್ರಾತ್ಮರನ್ನ ನಾನು ಕೇಳಬೇಕಾಗಿದೆ. ಪವಿತ್ರಾತ್ಮರೇ, ನನ್ನ ಜೀವನದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಲಿದ್ದೇನೆ, ಧರ್ಮಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಲಿದ್ದೇನೆ, ನನ್ನ ಕುಟುಂಬಕ್ಕಾಗಿ ಇದನ್ನು ಮಾಡಲಿದ್ದೇನೆ. ಆ ತೀರ್ಮಾನವನ್ನ ತೆಗೆದುಕೊಂಡ ಮೇಲೆ ನಮ್ಮ ವಿಶ್ವಾಸ ನಮ್ಮನ್ನ ಪ್ರೇರೇಪಿಸಬೇಕು. ಏನೆಂದು ಹೇಳುವುದಕ್ಕೆ, ಈ ತೀರ್ಮಾನವನ್ನ ಪವಿತ್ರಾತ್ಮರು ನಾನು ಸೇರಿ ತೆಗೆದುಕೊಂಡೆ, ಪವಿತ್ರಾತ್ಮರು ನಾವು ಸೇರಿ ತೆಗೆದುಕೊಂಡೆ. ಇಂದು ಅಪೊಸ್ತಲರು ಹೇಳುತ್ತಾರೆ, ನಿಮಗೆ ಯಾವುದು ಸರಿ ಎಂಬುದನ್ನ ಪವಿತ್ರಾತ್ಮರೊಂದಿಗೆ ಸೇರಿ ನಾವು ತೀರ್ಮಾನಿಸಿದ್ದೇವೆ. ಪವಿತ್ರಾತ್ಮರ ಎಷ್ಟು ಬೆರೆತಿದ್ದರು ಆ ಆದಿ ಧರ್ಮಸಭೆಯಲ್ಲಿ. ಅದಕ್ಕಾಗಿ ಆ ವಿಶ್ವಾಸ ಕಾಳ್ಗಿಚ್ಚಿನಂತೆ ಹರಡಿತು. ಇಂದು ಆ ಪವಿತ್ರಾತ್ಮರು ನಮ್ಮ ಜೀವನದ ಕ್ಷಣಗಳಲ್ಲೂ ಇರಬೇಕಾಗಿದೆ. ಎಲ್ಲದರಲ್ಲಿಯೂ ನಾವು ಅವರನ್ನು ಕೇಳಬೇಕಾಗಿದೆ, ಇದನ್ನು ನಾನು ಮಾಡುವುದು ಸರಿಯೇ ತಪ್ಪೇ. ಏಕೆಂದರೆ ಆ ಪವಿತ್ರಾತ್ಮರು ನಮ್ಮ ಸಂಗಾತಿಯಾಗಿದ್ದಾರೆ. ಈಸ್ ಆ ಕಂಪ್ಯಾನಿಯನ್. ಹೇಗೆ ಒಬ್ಬ ಸಂಗಾತಿಗೆ, ಒಬ್ಬ ಸ್ನೇಹಿತರಿಗೆ ನಾವು ಎಲ್ಲವನ್ನ ಹೇಳುತ್ತೇವೆ, ಇದನ್ನ ಮಾಡುತ್ತಿದ್ದೇನೆ, ಇದನ್ನು ಮಾಡುತ್ತಿಲ್ಲ, ನನ್ನ ಕುಟುಂಬದಲ್ಲಿ ಈ ತೊಂದರೆ ಇದೆ, ವೈಯಕ್ತಿಕ ಜೀವನದಲ್ಲಿ ಸಂಗಾತಿ ನನ್ನ ಜೊತೆ ಇರುವವರು, ಎಲ್ಲೋ ದೂರ ಕುಳಿತಿರುವವರಲ್ಲ. ಪ್ರಭು ಯೇಸು ಹೇಳುತ್ತಾರೆ, ನಿಮ್ಮ ಸಂಗಾತಿಯಾಗಿ ಈ ವಿಲ್ ಬಿ ಯೋರ್ ಕಂಪ್ಯಾನಿಯನ್. ನಮ್ಮ ಸಹಾಯಕರಾಗಿ, ಯಾವಾಗೆಲ್ಲ ನನಗೆ ಸಹಾಯ ಬೇಕು, ನನ್ನ ಸಹಾಯಕರಾಗಿ, ನನ್ನ ಪೋಷಕರಾಗಿ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಹೇಳುತ್ತಾರೆ, ನನ್ನ ಪೋಷಕರಾಗಿ. ಇಂದು ಪ್ರಭು ಯೇಸು ಕ್ರಿಸ್ತರನ್ನ ಕೇಳೋಣ. ಅನೇಕ ಬಾರಿ ಪವಿತ್ರಾತ್ಮರನ್ನ ಕೇವಲ ಒಂದು ಗೀತೆಗೆ ನಾವು ಸೀಮಿತಪಡಿಸಿಬಿಟ್ಟಿದ್ದೇವೆ. ಎಷ್ಟು ಬಾರಿ ಪವಿತ್ರಾತ್ಮರು ನನ್ನೊಂದಿಗಿದ್ದಾರೆ ಎಂಬ ಅರಿವಿನೊಂದಿಗೆ ಈ ವಿಶ್ವಾಸ ಪಯಣದಲ್ಲಿ ನಾವು ಸಾಗಿದ್ದೇವೆ. ಪವಿತ್ರಾತ್ಮರು ಪ್ರತಿ ಕ್ಷಣದಲ್ಲೂ ನನ್ನ ಸಂಗಾತಿಯಾಗಿದ್ದಾರೆ, ನನ್ನ ಪೋಷಕರಾಗಿದ್ದಾರೆ, ನನ್ನನ್ನು ಮುನ್ನಡೆಸುತ್ತಿದ್ದಾರೆ. ಇಂದು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಬಲಿಯಲ್ಲಿ ಪವಿತ್ರಾತ್ಮರನ್ನ ನಾವು ಅನೇಕ ಬಾರಿ ಅಲ್ಲಗಳೆದಿದ್ದೇವೆ, ಅನೇಕ ಬಾರಿ ಅವರ ಪ್ರಸನ್ನತೆಯನ್ನು ಅರಿಯದೆ ನಡೆದಿದ್ದೇವೆ. ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸುವ ಅದೇ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ದಿನಗಳಲ್ಲಿಯೂ ನಮ್ಮ ತೀರ್ಮಾನಗಳಲ್ಲಿ ಪವಿತ್ರಾತ್ಮರನ್ನ ಕೇಳೋಣ. ಧರ್ಮಸಭೆಯನ್ನು ಮುನ್ನಡೆಸಿದವರು ಗೊಂದಲದಲ್ಲಿ, ಇಂದಿನ ಮೊದಲನೆಯ ವಾಚನ, ಧರ್ಮಸಭೆ, ಅಂತಿಯೋಕ್ಯದ ಧರ್ಮಸಭೆ ಗೊಂದಲದಲ್ಲಿದೆ. ಇದನ್ನು ಮಾಡಬೇಕೇ, ಮಾಡಬಾರದೆ? ಸಂತ ಪೌಲರು ಬರ್ನಬ ಹೇಳುವುದನ್ನು ಅವರು ಕೇಳುತ್ತಿಲ್ಲ. ಅನೇಕ ಬಾರಿ ನಿಮ್ಮ ಕುಟುಂಬದಲ್ಲಿ ನೀವು ಹೇಳುವುದನ್ನ, ಪೋಷಕರು ಹೇಳುವುದನ್ನ ಮಕ್ಕಳು ಕೇಳದೆ ಹೋಗಬಹುದು. ಪವಿತ್ರಾತ್ಮರನ್ನ ಕೇಳಿ. ತದನಂತರ ಸಂತ ಪೌಲರು ಒಂದು ಬರ್ನಬ ಜೆರುಸಲೇಮಿಗೆ ಹೇಳಿದ ತಕ್ಷಣ ಅಲ್ಲಿಂದ ಯಾವುದನ್ನ ಸಂತ ಪೌಲರು ಬರ್ನಬ ಬೋಧಿಸಿದರೋ ಅದೇ ವಿಷಯವನ್ನ ಜೆರುಸಲೇಮಿನಿಂದ ಮತ್ತೆ ಹೇಳಿ ಕಳಿಸುತ್ತಾರೆ. ಆಗ ಅವರು ಕೇಳುತ್ತಾರೆ, ಅಂತ್ಯೋಕ್ಯದಲ್ಲಿ ಪವಿತ್ರಾತ್ಮರಿಂದ ಬರುವಾಗ ಎಲ್ಲರೂ ಕೇಳುತ್ತಾರೆ. ಪವಿತ್ರಾತ್ಮರು ನಮ್ಮ ಸಂಗಾತಿಯಾಗಿರಲಿ, ನಮ್ಮ ಪೋಷಕರಾಗಿರಲಿ, ನಮ್ಮ ದಾರಿ ದೀಪವಾಗಿ ನಮ್ಮನ್ನ ಮುನ್ನಡೆಸಲಿ ಎಂದು ಈ ದಿವ್ಯ ಬಲಿಯಲ್ಲಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದನ್ನು ಅರಿತವರಾಗಿ ನಮ್ಮ ಕೋರಿಕೆಗಳನ್ನು ಅವರ ಮುಖಾಂತರ ತಂದೆಗೆ ಅರ್ಪಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶ್ವಗುರು 14ನೆಲೆಯೋ ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಪ್ರಭು ಕ್ರಿಸ್ತರ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಸಾರ್ವಜನಿಕರನ್ನು ಕ್ರಿಸ್ತರ ಪ್ರೀತಿಯಲ್ಲಿ ನಡೆಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಇವರು ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅರಿತು ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮುಕ್ತ ಮನಸ್ಸಿನಿಂದ ಮಾಡಿ ನಮ್ಮ ದೇಶವನ್ನು ಆರ್ಥಿಕವಾಗಿಯೂ ಮತ್ತು ಶೈಕ್ಷಣಿಕವಾಗಿಯೂ ಬಲಗೊಳಿಸಿ ಅವರಿಗೆ ಬೇಕಾದ ಜ್ಞಾನವನ್ನು ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಾಡದ ತಪ್ಪಿಗಾಗಿ ಸೆರೆಮನೆಯಲ್ಲಿ ಬಂಧಿತರಾಗಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ತಮ್ಮ ಹಕ್ಕುಗಳಿಗಾಗಿ ರಾತ್ರಿ ಹಗಲನ್ನದೇ ದುಡಿಯುತ್ತಿರುವ ರೈತರು, ರೈತ ಮುಖಂಡರು, ಸಾರ್ವಜನಿಕ ಹಿತಾಸಕ್ತಿಗಾಗಿ ದುಡಿಯುತ್ತಿರುವ ಎಲ್ಲರಿಗೂ
ದಯಾಮಯ ದೇವರು ಅವರಿಗೆ ಸರಿಯಾದ ಪ್ರತಿಫಲವನ್ನು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ರೋಗ ಪೀಡಿತರಿಗಾಗಿ ಪ್ರಾರ್ಥಿಸೋಣ. ಪ್ರಪಂಚದಾದ್ಯಂತ ಹಲವಾರು ಜನರು ವಿವಿಧ ರೋಗಗಳಿಂದ ಬಳಲುತ್ತಿರುವವರಿಗಾಗಿ ದಯಾಮಯ ದೇವರು ಆಯುರಾರೋಗ್ಯವನ್ನು, ಆರ್ಥಿಕ ಸಹಾಯವನ್ನು ಮತ್ತು ಮಾನಸಿಕ ಧೈರ್ಯವನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಚಿತ್ತಕ್ಕೆ ವಿಧೇಯರಾಗಿದ್ದು ನಮ್ಮ ಕುಟುಂಬಗಳು ತ್ರಯೇಕ ದೇವರ ವಾಸಸ್ಥಾನವಾಗಲಿ ಎಂದು ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರುವ ನಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ವಿಧೇಯತೆಯುಳ್ಳ ಹೃದಯ ದೇವರ ವಾಸಸ್ಥಾನ. ನಮ್ಮ ಜೀವನದಲ್ಲಿ ಎಲ್ಲ ಕ್ಷಣಗಳಲ್ಲೂ ಪವಿತ್ರಾತ್ಮರು ನಮ್ಮೊಡನೆ ಇದ್ದಾರೆ. ನಮ್ಮ ಜೀವನದ ತೀರ್ಮಾನಗಳು ನಾವು ಪವಿತ್ರಾತ್ಮರೊಡನೆ ಸೇರಿ ತೆಗೆದುಕೊಳ್ಳುವ ತೀರ್ಮಾನಗಳಾಗಬೇಕು. ಅನಾರೋಗ್ಯದಿಂದ ನರಳುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಅನೇಕರು ನಮ್ಮಲ್ಲಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪುನರುತ್ಥಾನವು ನಮ್ಮನ್ನು ಆ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ಮಾಡಿದೆ. ನಿಮ್ಮ ಪವಿತ್ರಾತ್ಮರು ನಮ್ಮ ವಿಶ್ವಾಸವನ್ನು ಬಲಪಡಿಸಲಿ. ನಮ್ಮ ಈ ಕ್ರೈಸ್ತಿಯ ಪಯಣದಲ್ಲಿ ಅವರು ನಮ್ಮೊಂದಿಗಿರುವ ನಮ್ಮ ಸಂಗಾತಿಯಾಗಿ, ನಮ್ಮ ಪೋಷಕರಾಗಿ, ನಮ್ಮನ್ನು ಮುನ್ನಡೆಸುವವರಾಗಿ ನಮ್ಮ ವಿಶ್ವಾಸವನ್ನು ಬಲಪಡಿಸಲಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಹಾಡುವೆ ಕರ್ತರ ಸ್ತುತಿಯನ್ನು, ವಿಜಯೀ ಸಶಕ್ತರವರು. ಹಾಡುವೆ ಕರ್ತರ ಸ್ತುತಿಯನ್ನು, ವಿಜಯೀ ಸಶಕ್ತರವರು. ಅಶ್ವದ ಗುಂಪನು ರಾಹುತ ಪಡೆಯ ಸಾಗರದೊಳಗೆ ಕೆಡವಿದರು. ಅಶ್ವದ ಗುಂಪನು ರಾಹುತ ಪಡೆಯ ಸಾಗರದೊಳಗೆ ಕೆಡವಿದರು. ಪರಮನ ಪ್ರಭೆಯ ಅದ್ಭುತ ಶಕ್ತಿ ಕೀರ್ತಿಸಿ ಹಾಡುವೆ ನಾನಲ್ಲಿವೆ. ಹಾಡುವೆ ಕರ್ತರ ಸ್ತುತಿಯನ್ನು, ವಿಜಯೀ ಸಶಕ್ತರವರು. ಪುತ್ರರೊಡಗೂಡಿ ಅರಸೆ ಮನುತಾಯಿ. ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.